ಆತ್ಮೀಯ ರೈತ ಬಾಂಧವರೇ, ಗೊಬ್ಬರ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತೆಂಗು ಬೆಳೆಯಲ್ಲಿ ಬೇವಿನ ಹಿಂಡಿಯನ್ನು ಒಂದು ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಮತ್ತು ಅದರ ಉಪಯೋಗಗಳೇನು, ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ವೀಕ್ಷಕರೇ, ನೀವಿನ್ನು ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಿಸ್ ಮಾಡದೆ ಒತ್ತಿ. ವೀಕ್ಷಕರೇ, ಬೇವಿನ ಹಿಂಡಿಯನ್ನು ಒಂದು ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ನೋಡೋದಾದ್ರೆ 5 ವರ್ಷ ಇನ್ನ ಮೇಲ್ಪಟ್ಟ ಮರಗಳಿಗೆ ಅಂದರೆ ಫಲ ಬಿಡ್ತಿರುವಂತಹ ಮರಗಳಿಗೆ 1 ವರ್ಷಕ್ಕೆ 5 kg ಬೇವಿನ ಹಿಂಡಿಯನ್ನು ಕೊಡಲಿಕ್ಕೆ ಶಿಫಾರಸನ್ನ ಮಾಡ್ತಾರೆ. ವೀಕ್ಷಕರೇ, 1 ಮತ್ತು 2 ವರ್ಷದ ಮರಗಳಿಗೆ ನೀವು 2 kg ಬೇವಿನ ಹಿಂಡಿ, 3 ಮತ್ತು 4 ವರ್ಷದ ಮರಗಳಿಗೆ 4 kg ಬೇವಿನ ಹಿಂಡಿ, 5 ವರ್ಷ ಮತ್ತು ಅದರ ನಂತರ ಬರುವಂತಹ ಮರಗಳಿಗೆ 5 kg ಬೇವಿನ ಹಿಂಡಿಯನ್ನು ವಾರ್ಷಿಕವಾಗಿ ನೀಡೋದ್ರಿಂದ ಉತ್ತಮವಾದಂತಹ ಒಂದು ಉಪಯೋಗವನ್ನು ಪಡ್ಕೋಬೋದಾಗಿರುತ್ತೆ. ಇನ್ನು ಬೇವಿನ ಹಿಂಡಿಯನ್ನು ವರ್ಷದಲ್ಲಿ ಯಾವಾಗ ಕೊಡಬೇಕು ಅಂತ ನೋಡೋದಾದ್ರೆ ಮೊದಲನೇ ಬಾರಿ ನೀವು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕೊಡಬೇಕಾಗತ್ತೆ. ಜೊತೆಗೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಇನ್ನೊಮ್ಮೆ ಕೊಡಬೇಕಿರುತ್ತೆ. ಅಂದರೆ 5 kg ಏನು ಬೇವಿನ ಹಿಂಡಿಯನ್ನು ಕೊಡ್ತೀವಿ ವಾರ್ಷಿಕವಾಗಿ ನಾವು, 2.5 kgಯನ್ನು ನೀವು ಜೂನ್ ಜುಲೈ ತಿಂಗಳಲ್ಲಿ ಕೊಡಬೇಕಿರುತ್ತೆ. ಇನ್ನು 2.5 kgಯನ್ನು ಡಿಸೆಂಬರ್ ಜನವರಿಯಲ್ಲಿ ಕೊಟ್ಟರೆ ಸಮಗ್ರವಾಗಿ ನಿಮಗೆ ಒಂದು ಫಲಿತಾಂಶ ಸಿಗ್ತಾ ಹೋಗುತ್ತೆ. ಈ ಬೇವಿನ ಹಿಂಡಿಯನ್ನು ಎಲ್ಲಿಗೆ ಕೊಡಬೇಕಪ್ಪ ಅಂತ ನೋಡೋದಾದ್ರೆ ವೀಕ್ಷಕರೇ, ತೆಂಗು ಬೆಳೆಯಲ್ಲಿ ನೀವು ಯಾವುದೇ ಒಂದು ಗೊಬ್ಬರವನ್ನು ಕೊಡಬೇಕಿದ್ರೆ ತೆಂಗಿನ ಬುಡದಿಂದ ಕನಿಷ್ಠ ಪಕ್ಷ 1.5 ಅಥವಾ 1.8 ಮೀಟರ್ ಅಷ್ಟು ದೂರದಲ್ಲಿ ನೀವು ಗೊಬ್ಬರವನ್ನು ಕೊಡಬೇಕಿರುತ್ತೆ. ಒಂದು ಸುತ್ತಳತೆಯಲ್ಲಿ ಗೊಬ್ಬರವನ್ನು ಕೊಟ್ಟರು ನಡೆಯುತ್ತೆ, ಅಥವಾ 3-4 ಕಡೆ ನೀವು ಈ ಸ್ವಲ್ಪ ಮಣ್ಣನ್ನು ತೆರೆದು ಅಲ್ಲಿ ನೀವು ಗೊಬ್ಬರವನ್ನು ಕೊಡೋದ್ರಿಂದ ಕೂಡ ಉತ್ತಮವಾದಂಥ ರಿಸಲ್ಟನ್ನು ನೀವು ಪಡ್ಕೋಬೋದಿರುತ್ತೆ. ಏನಕ್ಕೆ ನಾವು 1.5 ಮೀಟರ್ ಅಥವಾ 1.8 ಮೀಟರ್ ದೂರದಲ್ಲಿ ಗೊಬ್ಬರವನ್ನು ಕೊಡ್ಲಿಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ತೆಂಗಿನ ಬೆಳೆಯಲ್ಲಿ ಸಾಮಾನ್ಯವಾಗಿ 1.5 ಅಥವಾ 2 ಮೀಟರ್ ದೂರದಲ್ಲಿ ಆಹಾರ ಬೇರುಗಳು ಯಥೇಚ್ಛವಾಗಿ ಇರ್ತವೆ. ಅಲ್ಲಿ ನೀವು ಗೊಬ್ಬರವನ್ನು ಕೊಡೋದ್ರಿಂದ ಉತ್ತಮವಾಗಿ ನೀವು ಕೊಟ್ಟಿರುವಂತಹ ಗೊಬ್ಬರವನ್ನು ಅಬ್ಸರ್ವ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಬೇವಿನ ಹಿಂಡಿ ಕೇವಲ ರೋಗ ನಿರೋಧಕ, ಕೀಟನಾಶಕ ಅಥವಾ ಕೀಟ ನಿರೋಧಕವಾಗಿ ಕೆಲಸ ಮಾಡೋದಲ್ಲದೆ ಜೊತೆಗೆ ಅದು ಸಾವಯವ ಗೊಬ್ಬರವಾಗಿಯೂ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಅದರಲ್ಲಿರುವಂತಹ ಪೋಷಕಾಂಶಗಳನ್ನು ಸಂಪೂರ್ಣವಾಗಿ ಒಂದು ಬಳಕೆ ಮಾಡಬೇಕಂತ ಹೇಳಿದ್ರೆ ನೀವು 1.5 ಅಥವಾ 2 ಮೀಟರ್ ಅಂತರದಲ್ಲಿ ಈ ತೆಂಗಿನ ಬೆಳೆಗೆ ನೀವು ಗೊಬ್ಬರವನ್ನು ಕೊಡಬೇಕಿರುತ್ತೆ. ವೀಕ್ಷಕರೇ, ಇನ್ನು ಈ ಬೇವಿನ ಹಿಂಡಿಯನ್ನು ಯಾವ ರೀತಿ ಕೊಡಬೇಕು ಅಂತ ನೋಡೋದಾದ್ರೆ ಬೇವಿನ ಹಿಂಡಿಯನ್ನು ನೀವು ಒಂದು ನೆರಳಿನಲ್ಲಿ ಸುರ್ಕೊಂಡು ಅಥವಾ ಟಾರ್ಪಲ್ ಮೇಲ್ಗಡೆ ನೀವು ಒಂದು ಸುರ್ಕೊಂಡು ಅದಕ್ಕೆ 1 kg ಟ್ರೈಕೋಡರ್ಮಾ ಪೌಡರ್ ಬರುತ್ತೆ. ಆ ಶಿಲೀಂಧ್ರನಾಶಕವನ್ನು ನೀವು ಆ ಬೇವಿನ ಹಿಂಡಿ ಮೇಲೆ ಸುರಿಬೇಕಾಗತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಂತರ ಒಂದು 10 ದಿನ ಅಥವಾ 15 ದಿನಗಳ ನಂತರ ನಿಮ್ಮ ತೆಂಗಿನ ತೋಟಗಳಲ್ಲಿ ನಾವಾಗಲೇ ಹೇಳಿರೋ ರೀತಿ 1.5 ಮೀಟ್ರ್ ಅಥವಾ 2 ಮೀಟ್ರ್ ಸುತ್ತಳತೆಯಲ್ಲಿ ನೀವು ಬೇವಿನ ಹಿಂಡಿಯನ್ನು ತೆಂಗಿನ ಮರಕ್ಕೆ ಕೊಡಬೇಕಿರುತ್ತೆ. ಟ್ರೈಕೋಡರ್ಮಾ ಪೌಡರ್ನ ಮಿಶ್ರಣ ಮಾಡೋದ್ರಿಂದ ಈ ಬೇವಿನ ಹಿಂಡಿ ಏನು ನಮಗೆ ಕೀಟನಾಶಕ ಅಥವಾ ಕೀಟ ನಿರೋಧಕವಾಗಿ ಕೆಲಸ ಮಾಡುತ್ತೆ, ಅದ್ರ ಜೊತೆಗೆ ರೋಗನಾಶಕ ಅಥವಾ ರೋಗ ನಿರೋಧಕವಾಗಿ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಈ ತೆಂಗಲ್ಲಿ ಅಣಬೆ ರೋಗ ಬರುತ್ತೆ ಅಥವಾ ರಸಸೊರ ರೋಗ ಬರುತ್ತೆ. ಈ ರೋಗಗಳನ್ನು ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಈ ಒಂದು ಏನು ಟ್ರೈಕೋಡರ್ಮಾ ಪೌಡರ್ನ ಮಿಶ್ರಣ ಮಾಡಿ ಹಾಕೋದ್ರಿಂದ ಸಂಪೂರ್ಣವಾದಂತಹ ಲಾಭ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಬೇವಿನ ಹಿಂಡಿಯ ಉಪಯೋಗಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಇದೊಂದು ಸಾವಯವ ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಭೂಮಿಯಲ್ಲಿರುವಂತಹ ನೆಮಟೋಡ್ಗಳು ಜೊತೆಗೆ ರೂಟ್ ಗ್ರಬ್ಗಳು ಅಥವಾ ಬೆಣ್ಣೆಹುಳುಗಳು ಅಂತ ಏನು ಹೇಳ್ತೀರಾ ಅದನ್ನು ಹತೋಟಿ ಮಾಡಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಇನ್ನು ಯಾವುದೇ ರೀತಿಯ ಹುಳಗಳಿರ್ಬೋದು, ಭೂಮಿಯಲ್ಲಿ ಸಂತಾನೋತ್ಪತ್ತಿ ಮಾಡಿ ತೆಂಗಿನ ಮರಕ್ಕೆ ಹಾನಿ ಉತ್ಪತ್ತಿ ಮಾಡುವಂಥ ಹುಳಗಳಿದ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಕಾರಿಯಾಗಿರುತ್ತೆ. ಎರಡನೇದಾಗಿ ಶಿಲೀಂಧ್ರನಾಶಕವಾಗಿ ಇದು ಕೆಲಸ ಮಾಡುತ್ತೆ. ಅಂದರೆ ನೀವು ಟ್ರೈಕೋಡರ್ಮವನ್ನು ಇದಕ್ಕೆ ಮಿಶ್ರಣ ಮಾಡಿ ಹಾಕೋದ್ರಿಂದ ನಿಮ್ಮ ತೋಟಕ್ಕೆ ಬರುವಂತಹ ರಸಸೊರ ರೋಗ ಇರ್ಬೋದು, ಅಣಬೆ ರೋಗ ಇರ್ಬೋದು, ಈ ರೀತಿಯ ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಮೂರನೇದಾಗಿ ಇದು ನಿಮಗೆ ಸಾವಯವ ಗೊಬ್ಬರವಾಗಿ ಕೂಡ ಕೆಲಸ ಮಾಡುತ್ತೆ. ಒಂದಷ್ಟು ಪ್ರಮಾಣದಲ್ಲಿ NPK ಮತ್ತು ಬೇರೆ ಪೋಷಕಾಂಶಗಳು ಇರೋದ್ರಿಂದ ತೆಂಗಿನ ಮರಕ್ಕೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇದು ಗೊಬ್ಬರವನ್ನು ಅಂದರೆ ಸಾವಯವ ಗೊಬ್ಬರವನ್ನು ಒದಗಿಸುತ್ತೆ. ವೀಕ್ಷಕರೇ, ಇನ್ನು ಬೇವಿನ ಹಿಂಡಿಯನ್ನು ಹಾಕಲಿಕ್ಕೆ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಅಂತ ನೋಡೋದಾದರೆ ಈಗ 1 kg ಬೇವಿನ ಹಿಂಡಿ ಒಂದು ಸಾಮಾನ್ಯ ಗುಣಮಟ್ಟ ಅಥವಾ ಉತ್ತಮ ಗುಣಮಟ್ಟದ ಕಡೆ ನಾವು ನೋಡೋದಾದರೆ 25ರಿಂದ 30 ರೂಪಾಯಿ 1 kg ಇವತ್ತು ಬೇವಿನ ಹಿಂಡಿ ದೊರೀತಾ ಇದೆ. ಒಂದು ಮರಕ್ಕೆ ನಾವು ಹೇಳ್ದಂತೆ 5 kg ಕೊಡಬೇಕಂತ ಹೇಳಿದ್ರೆ 125 ರೂಪಾಯಿ ನಿಮಗೆ ಒಂದು ಮರಕ್ಕೆ ಖರ್ಚು ಬೀಳುತ್ತೆ. ಒಂದು ಎಕರೆಯಲ್ಲಿ ನೀವು 7.5 ಮೀಟ್ರಿಗೆ ಅಂದರೆ 25 ಅಡಿಗೆ ಒಂದು ತೆಂಗಿನ ಮರವನ್ನು ನೆಟ್ಟಿದ್ರೆ ನೀವು ನಿಮಗೆ 70 ಮರ ಇರುತ್ತೆ ಒಂದು ಎಕರೆಯಲ್ಲಿ. ಅಲ್ಲಿಗೆ ನೀವು ಗೊಬ್ಬರವನ್ನು ಕೊಡಲಿಕ್ಕೆ ನಿಮಗೆ ಕನಿಷ್ಠ 8,750 ರೂಪಾಯಿ, ಅದರ ಜೊತೆಗೆ ಟ್ರಾನ್ಸ್ಪೋರ್ಟು ಲೇಬರ್ ಎಲ್ಲ ಸೇರಿ 9,500ರಿಂದ 10,000 ರೂಪಾಯಿ ಖರ್ಚು ಬರುತ್ತೆ. ವೀಕ್ಷಕರೇ, ಇದೇ ರೀತಿ ಹೆಚ್ಚು ಕೃಷಿ ಸಂಬಂಧಿಸಿದ ವಿಡಿಯೋಗಳನ್ನ ನೋಡಬೇಕಂತ ಹೇಳಿದ್ರೆ ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಾಕಷ್ಟು ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.